ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನುವ ಮಾತಿದೆ. ಈ ಮಾತು ಬಹುತೇಕ ಎಲ್ಲ ಸಂದರ್ಭದಲ್ಲೂ ನಿಜವಾಗುತ್ತೆ. ಈಗ ಅಮೆರಿಕಾದ ವಿಚಾರದಲ್ಲೂ ಕೂಡ ಈ ಮಾತು ನಿಜವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಈ ಬಾರಿ ತೆರಿಗೆ ವಿಚಾರದಲ್ಲಿ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದೆ. ತಾನು ಹೇಳಿದಂತೆಯೇ ಕೇಳಬೇಕು, ಇಲ್ಲಾಂದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷನ ಸ್ಥಾನದಲ್ಲಿ ಕೂತಿರುವ ಟ್ರಂಪ್ ಧಮ್ಕಿಯನ್ನೇ ಹಾಕ್ತಾ ಇದ್ದಾರೆ. ಸಣ್ಣ ಪುಟ್ಟ ದೇಶಗಳಿಂದ ಹಿಡಿದು ಭಾರತದಂತಹ ಬಲಿಷ್ಠ ದೇಶಗಳಿಗೂ ಕೂಡ ಟ್ರಂಪ್ ಧಮ್ಕಿ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿ ಭಾರತವನ್ನ ಮೆನ್ಷನ್ ಮಾಡುವ ಟ್ರಂಪ್, ಮೋದಿ ನನ್ನ ಫ್ರೆಂಡು, ಆದರೆ ನಮ್ಮ ಜೊತೆ ಡೀಲ್ ಮಾಡಿಕೊಳ್ಳದೇ ಇದ್ದರೆ ಭಾರತಕ್ಕೂ ಕೂಡ ತೆರಿಗೆ ಹಾಕ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಕೂಡ ಹೋಗಿದ್ದಾರೆ. ಈಗ ಒಂದೊಂದೇ ಕ್ಷೇತ್ರಕ್ಕೆ ತೆರಿಗೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಈಗ ಸದ್ಯದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕಾಪರ್ ಹಾಗೂ ಫಾರ್ಮಾ ಕ್ಷೇತ್ರಕ್ಕೆ ಟ್ರಂಪ್ ತೆರಿಗೆ ಬರೆಯನ್ನ ಹಾಕಲಿದ್ದಾರೆ. ದೊಡ್ಡ ಮಟ್ಟದ ತೆರಿಗೆ ಹಾಕಿ ಭಾರತಕ್ಕೆ ಏಟು ಕೊಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಟ್ರಂಪ್ ಔಷಧಿ ವಿಚಾರದಲ್ಲೇ ತಾನೇ ಸಿಕ್ಕಾಕೊಂಡಿದ್ದಾರೆ. ಉಳಿದ ಕ್ಷೇತ್ರಗಳಿಗೆ ತೆರಿಗೆ ಹಾಕಿ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಆದರೆ ಮೆಡಿಸನ್ ಮೇಲೆ ತೆರಿಗೆ ಹಾಕಿ ಭಾರತದ ಮೆಡಿಸನ್ ಅಮೆರಿಕಾಗೆ ಬರದಂತೆ ನೋಡಿಕೊಂಡ್ರೆ ಅದರಿಂದ ನಷ್ಟವಾಗುವುದು ಅಮೆರಿಕಾಗೆ ಹೊರತು ಭಾರತಕ್ಕಲ್ಲ. ಒಂದು ವೇಳೆ ಭಾರತದ ಮೆಡಿಸನ್ ಅಮೆರಿಕಾಗೆ ಹೋಗದೇ ಇದ್ದರೆ ಅಮೆರಿಕ ಒಂದು ದಿನ ಕೂಡ ಉಳಿಯೋದಿಲ್ಲ. ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಟ್ರಂಪ್ ಹುಚ್ಚುತನದ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ಈ ನಿರ್ಧಾರದಿಂದ ಹೊರಗೆ ಬರದೇ ಇದ್ರೆ ಮುಂದೊಂದು ದಿನ ಅಮೆರಿಕ ಭಾರತದ ಔಷಧಿಗಳಿಗಾಗಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದು ಬಿಡಬಹುದು. ಅಷ್ಟಕ್ಕೂ ಅಮೆರಿಕಾಗೆ ಭಾರತದ ಮೆಡಿಸನ್ ಅದೆಷ್ಟು ಮುಖ್ಯ, ಅಮೆರಿಕ ಭಾರತದ ಫಾರ್ಮಾ ಕ್ಷೇತ್ರದ ಮೇಲೆ ಅದೆಷ್ಟು ಅವಲಂಬಿತವಾಗಿದೆ, ತೆರಿಗೆ ನಿರ್ಧಾರ ಹಿಂಪಡೆಯದೇ ಇದ್ರೆ ಅಮೆರಿಕದ ಮುಂದಿನ ಪರಿಸ್ಥಿತಿ ಏನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಂಗು ತಿಂದ ಮಂಗನಂತೆ ವರ್ತಿಸ್ತಾ ಇದ್ದಾರೆ. ತನಗೆ ಮನಸ್ಸಿಗೆ ಬಂದ ಹಾಗೆ ತೆರಿಗೆಗಳನ್ನು ಏರಿಕೆ ಮಾಡ್ತಾ ಇದ್ದಾರೆ. ತನ್ನ ವಿರುದ್ಧ ಯಾರಾದರೂ ಮಾತನಾಡಿದ್ರೂ ಸಾಕು, ಅದಕ್ಕೂ ತೆರಿಗೆ ಹಾಕ್ತಾ ಇದ್ದಾರೆ. ಈ ಮೂಲಕ ಇಡೀ ಜಗತ್ತನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗೀಗಂತೂ ಪರ್ಟಿಕ್ಯುಲರ್ ಆಗಿ ಭಾರತವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಯಾವಾಗ ಭಾರತ ಬ್ರಿಕ್ಸ್ ಸಂಘಟನೆ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಬೆನ್ನು ಬಿಡದ ಬೇತಾಳನಂತೆ ಟ್ರಂಪ್ ಭಾರತದ ಹಿಂದೆ ಬಿದ್ದು ಬಿಟ್ಟಿದ್ದಾರೆ. ನಿಮ್ಮಲ್ಲಿ ತುಂಬಾ ಜನಕ್ಕೆ ತೆರಿಗೆಯ ಬಗ್ಗೆ ಗೊಂದಲ ಇರಬಹುದು. ಟ್ರಂಪ್ ತೆರಿಗೆ ಹೆಚ್ಚಳ ಮಾಡಿದ್ರೆ ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು? ಇದೇ ತೆರಿಗೆ ಅಸ್ತ್ರವನ್ನು ಇಟ್ಕೊಂಡು ಟ್ರಂಪ್ ಇಷ್ಟೆಲ್ಲ ಬೆದರಿಸ್ತಾ ಇದ್ದಾರೆ ಅಂದ್ರೆ ತೆರಿಗೆಯಿಂದ ಉಳಿದ ದೇಶಗಳಿಗೆ ಯಾವ ರೀತಿಯ ನಷ್ಟವಾಗುತ್ತೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಕಾಡ್ತಾ ಇರಬಹುದು. ಮೊದಲಿಗೆ ಅದಕ್ಕೆ ಉತ್ತರ ಕೊಡ್ತೀವಿ ಕೇಳಿ. ಭಾರತವು ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳು ತಮ್ಮ ಉತ್ಪನ್ನಗಳನ್ನು ಅಮೆರಿಕಾಗೆ ರಫ್ತು ಮಾಡ್ತಾವೆ. ಉದಾಹರಣೆಗೆ ಭಾರತ ಸಾಂಬಾರು ಪದಾರ್ಥಗಳನ್ನು ಅಮೆರಿಕಾಗೆ ರಫ್ತು ಮಾಡುತ್ತೆ ಅಂತ ಇಟ್ಕೊಳ್ಳಿ. ಭಾರತದಿಂದ ರಫ್ತಾದ ಪ್ರಾಡಕ್ಟ್ ಅಮೆರಿಕದಲ್ಲಿ ಮಾರಾಟವಾಗುತ್ತೆ. ಇದರಿಂದ ಭಾರತಕ್ಕೆ ಸಹಜವಾಗಿಯೇ ಲಾಭ ಬರುತ್ತೆ. ಈಗ ಇದೇ ಭಾರತದ ಪ್ರಾಡಕ್ಟ್ಗಳಿಗೆ ಟ್ರಂಪ್ ತೆರಿಗೆ ಹಾಕೋದಕ್ಕೆ ಹೊರಟಿರೋದು. ಉದಾಹರಣೆಗೆ ಭಾರತದ ಒಂದು ಪ್ರಾಡಕ್ಟ್ ಅಮೆರಿಕದಲ್ಲಿ 100 ರೂಪಾಯಿಗೆ ಮಾರಾಟವಾಗುತ್ತೆ ಅಂತ ಇಟ್ಕೊಳ್ಳಿ. ಆ 100 ರೂಪಾಯಿ ಪ್ರಾಡಕ್ಟ್ಗೆ 50% ಅಮೆರಿಕ ಟ್ಯಾಕ್ಸ್ ಹಾಕುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಆಟೋಮೆಟಿಕ್ ಆಗಿ ಆ ಪ್ರಾಡಕ್ಟ್ನ ಬೆಲೆ 150 ರೂಪಾಯಿ ಆಗುತ್ತೆ. ಅಂದರೆ ಭಾರತದ ಪ್ರಾಡಕ್ಟ್ನ ಬೆಲೆ ಹೆಚ್ಚಳವಾಗುತ್ತೆ. ಬೆಲೆ ಹೆಚ್ಚಾದಾಗ ಸಹಜವಾಗಿಯೇ ಮಾರಾಟ ಕಡಿಮೆ ಆಗುತ್ತೆ. ಮಾರಾಟ ಕಡಿಮೆ ಆದರೆ ರಫ್ತು ಪ್ರಮಾಣ ಕುಸಿಯುತ್ತೆ. ಇಲ್ಲೇ ಭಾರತದ ಉತ್ಪನ್ನಗಳಿಗೆ ಹೊಡೆತ ಬೀಳೋದು. ಸ್ನೇಹಿತರೆ, ಈಗ ನಿಮಗೆ ಅಮೆರಿಕ ತೆರಿಗೆ ಹೆಚ್ಚಳ ಮಾಡಿದರೆ ಅದರಿಂದ ಭಾರತಕ್ಕಾಗುವ ತೊಂದರೆ ಏನು ಅನ್ನೋದು ಅರ್ಥವಾಗಿರಬಹುದು. ಈಗ ಸದ್ಯದ ವಿಷಯಕ್ಕೆ ಬರೋಣ. ಟ್ರಂಪ್ ಭಾರತದಿಂದ ರಫ್ತಾಗುವ ತಾಮ್ರ ಹಾಗೂ ಔಷಧಗಳ ಮೇಲೆ ಭಾರಿ ಪ್ರಮಾಣದ ಸುಂಕ ವಿಧಿಸುವ ಎಚ್ಚರಿಕೆ ನೀಡಿದ್ದಾರೆ. ತಾಮ್ರದ ಮೇಲೆ 50% ಹೆಚ್ಚುವರಿ ಸುಂಕ ವಿಧಿಸಿ ಆದೇಶ ಹೊರಡಿಸಿರುವ ಟ್ರಂಪ್ ಮುಂದಿನ ವರ್ಷಗಳಿಂದ ಔಷಧಗಳ ಮೇಲೆ 200% ಸುಂಕ ವಿಧಿಸುವ ಎಚ್ಚರಿಕೆ ನೀಡಿದ್ದಾರೆ. ಮೊದಲಿಗೆ ತಾಮ್ರದ ವಿಚಾರಕ್ಕೆ ಬರೋಣ. ತಾಮ್ರದ ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕವೇ ದೊಡ್ಡ ಮಾರ್ಕೆಟ್. ಕಳೆದ ವರ್ಷದಲ್ಲಿ ಸುಮಾರು 17,000 ಕೋಟಿ ಮೌಲ್ಯದ ತಾಮ್ರ ಉತ್ಪನ್ನಗಳನ್ನು ಭಾರತ ಜಗತ್ತಿನಾದ್ಯಂತ ರಫ್ತು ಮಾಡಿದೆ. ಅದರಲ್ಲಿ 17% ಉತ್ಪನ್ನಗಳನ್ನು ಕೇವಲ ಅಮೆರಿಕಾಗೆ ರಫ್ತು ಮಾಡಲಾಗಿದೆ. ಅಂದರೆ ಅಮೆರಿಕ ಭಾರತಕ್ಕೆ ಎಷ್ಟು ದೊಡ್ಡ ಮಾರ್ಕೆಟ್ ಅನ್ನೋದನ್ನು ನೀವೇ ಲೆಕ್ಕಾಚಾರ ಹಾಕಿಕೊಳ್ಳಿ. ಈಗ ಇದ್ದಕ್ಕಿದ್ದ ಹಾಗೆ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ತಾಮ್ರದ ಮೇಲೆ ತೆರಿಗೆಯನ್ನು ಹೆಚ್ಚಳ ಮಾಡಿದರೆ ಆಟೋಮೆಟಿಕ್ ಆಗಿ ಅಮೆರಿಕದಲ್ಲಿ ಭಾರತದ ತಾಮ್ರದ ಉತ್ಪನ್ನಗಳಿಗೆ ಬೆಲೆ ಹೆಚ್ಚಳವಾಗುತ್ತೆ, ಬೇಡಿಕೆ ಕುಸಿಯುತ್ತೆ, ಭಾರತಕ್ಕೆ ದೊಡ್ಡ ಪ್ರಮಾಣದ ನಷ್ಟವಾಗುತ್ತೆ.
ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು, ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಇನ್ನು ಔಷಧಿಯ ವಿಚಾರಕ್ಕೆ ಬಂದರೆ, ಔಷಧಿಯ ವಿಚಾರದಲ್ಲಿ ಕೂಡ ಅಮೆರಿಕ ಭಾರತಕ್ಕೆ ದೊಡ್ಡ ಮಾರ್ಕೆಟ್. ಭಾರತದ ಔಷಧಿ ತಯಾರಕ ಕಂಪನಿಗಳಿಗೆ ದೊಡ್ಡ ಲಾಭ ಬರೋದೇ ಅಮೆರಿಕಾದಿಂದ. ವರ್ಷದಿಂದ ವರ್ಷಕ್ಕೆ ಅಮೆರಿಕಾಗೆ ಭಾರತದಿಂದ ಔಷಧಿ ರಫ್ತಾಗುವ ಪ್ರಮಾಣ ಏರಿಕೆ ಆಗ್ತಲೇ ಇದೆ. ಕಳೆದ ವರ್ಷ $9.8 ಶತಕೋಟಿ ಮೌಲ್ಯದ ಮೆಡಿಸಿನ್ಗಳು ಅಮೆರಿಕಾಗೆ ರಫ್ತಾಗಿದ್ದವು. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 21% ಹೆಚ್ಚಳವಾಗಿತ್ತು. ಭಾರತದ ಔಷಧಿ ರಫ್ತಿನಲ್ಲಿ 40% ಪಾಲನ್ನ ಅಮೆರಿಕದ ಮಾರ್ಕೆಟ್ ಹೊಂದಿದೆ. ಅಂದರೆ ಭಾರತದಿಂದ ರಫ್ತಾಗುವ ಅರ್ಧಕ್ಕರ್ಧ ಔಷಧಿಗಳು ಅಮೆರಿಕಕ್ಕೆ ಹೋಗುತ್ತವೆ ಅಂತ ಅರ್ಥ. ಇಲ್ಲಿ ಅಮೆರಿಕ ಔಷಧಿಯ ವಿಚಾರದಲ್ಲಿ ಮುಂದಿನ ವರ್ಷ ತೆರಿಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಾ ಇರೋದಕ್ಕೆ ದೊಡ್ಡ ಕಾರಣ ಇದೆ. ಅಮೆರಿಕ ಔಷಧಿಯ ವಿಚಾರದಲ್ಲಿ ಬಹುತೇಕವಾಗಿ ಭಾರತವನ್ನೇ ನೆಚ್ಚಿಕೊಂಡಿರುವ ದೇಶ. ಈಗ ಇದ್ದಕ್ಕಿದ್ದ ಹಾಗೆ ಭಾರತದಿಂದ ಅಮೆರಿಕಾಗೆ ಬರ್ತಾ ಇರುವ ಔಷಧಿಗಳ ಮೇಲೆ ತೆರಿಗೆ ಏರಿಕೆ ಮಾಡಿದ್ರೆ ಇದರಿಂದ ಅಮೆರಿಕಾಗೆ ನಷ್ಟವಾಗುತ್ತೆ ವಿನಃ ಭಾರತಕ್ಕೇನು ಅಂತಹ ತೊಂದರೆಯಾಗೋದಿಲ್ಲ. ಹೀಗಾಗಿ ಟ್ರಂಪ್ ಎಂತಹ ಹುಚ್ಚನಾದರೂ ಔಷಧಿಯ ವಿಚಾರದಲ್ಲಿ ಮಾತ್ರ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ. ಅಮೆರಿಕ ಪ್ರಮುಖವಾಗಿ ಔಷಧಿಗಳನ್ನು ತೆಗೆದುಕೊಳ್ಳೋದು ಐರ್ಲೆಂಡ್ನಿಂದ, ನಂತರದ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಸಿಂಗಾಪುರ ಹಾಗೂ ಭಾರತ ಇವೆ. ಈ 5 ದೇಶಗಳನ್ನೇ ಅಮೆರಿಕ ನೆಚ್ಚಿಕೊಂಡಿರೋದು. ಇದರಲ್ಲಿ ಒಂದು ದೇಶದಿಂದ ಬರುವ ಔಷಧಿಗಳಲ್ಲಿ ಹೆಚ್ಚು ಕಡಿಮೆ ಆದರೂ ಅಮೆರಿಕಾಗೆ ತೊಂದರೆ ಆಗುತ್ತೆ. ಇದೇ ಕಾರಣಕ್ಕೆ ಔಷಧಿಯ ವಿಚಾರದಲ್ಲಿ ತೆರಿಗೆ ಹಾಕೋದಕ್ಕೆ 1 ವರ್ಷಗಳ ಟೈಮ್ ಕೊಟ್ಟಿರೋದು. ಅಮೆರಿಕದಲ್ಲಿ ಬಳಕೆಯಾಗುವ ಆಂಟಿಬಯೋಟಿಕ್ಸ್, ಡಯಾಬಿಟೀಸ್, ಹಾರ್ಟ್ ಮತ್ತು ಕ್ಯಾನ್ಸರ್ ರೋಗಗಳಿಗೆ ಸಂಬಂಧಪಟ್ಟ ಔಷಧಿಗಳು ಭಾರತದಿಂದಲೇ ಸಪ್ಲೈ ಆಗೋದು. ಕೇವಲ ಅಮೆರಿಕ ಮಾತ್ರವಲ್ಲ, ಜೆನೆರಿಕ್ ಮೆಡಿಸಿನ್ನ ವಿಚಾರದಲ್ಲಿ ಭಾರತ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸಪ್ಲೈಯರ್ಗಳಲ್ಲಿ ಒಂದಾಗಿದೆ. ಭಾರತದ ಔಷಧಿಗಳಿಗೆ ಬೆಲೆ ಕಡಿಮೆ ಇರೋದ್ರಿಂದ ಸಹಜವಾಗಿಯೇ ಭಾರತದ ಔಷಧಿಗಳಿಗೆ ಬೇಡಿಕೆ ಹೆಚ್ಚೇ ಇದೆ. ಬೇರೆ ದೇಶಗಳಲ್ಲಿ ರೆಡಿ ಆಗುವ ಔಷಧಿಗಳಿಗೆ ಹೋಲಿಸಿದರೆ ಭಾರತದ ಔಷಧಿಗಳಿಗೆ ಬೆಲೆ ಕಡಿಮೆ ಇದೆ. ಇನ್ನು ಅಮೆರಿಕದಲ್ಲಿ ಮೆಡಿಸಿನ್ ಪ್ರೊಡಕ್ಷನ್ ಕಾಸ್ಟ್ ತುಂಬಾನೇ ಹೆಚ್ಚಿದೆ. ಅಂದರೆ ಒಂದು ವೇಳೆ ಅಮೆರಿಕದಲ್ಲಿ ಔಷಧ ಉತ್ಪಾದನೆ ಶುರು ಮಾಡಿಬಿಟ್ರು ಭಾರತದಷ್ಟು ಕಡಿಮೆ ಖರ್ಚಿನಲ್ಲಿ ಅಲ್ಲಿ ಔಷಧಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಸಹಜವಾಗಿಯೇ ಅಮೆರಿಕದಲ್ಲಿ ಒಂದು ವೇಳೆ ಔಷಧಿ ಉತ್ಪಾದನೆಯಾದರೂ ಕೂಡ ಬೆಲೆ ಹೆಚ್ಚೇ ಇರುತ್ತೆ. ಜನರು ಔಷಧ ಕೊಂಡುಕೊಳ್ಳುವಾಗ ಭಾರತದ ಔಷಧವೇ ಆಯ್ಕೆ ಮಾಡಿಕೊಳ್ತಾರೆ. ಕಾರಣ ಸಿಂಪಲ್, ಭಾರತದ ಔಷಧಿಗಳಿಗೆ ಬೆಲೆ ಕಡಿಮೆ. ಇದೇ ಕಾರಣಕ್ಕೆ ಸದ್ಯಕ್ಕೆ ಔಷಧದ ವಿಚಾರದಲ್ಲಿ ಟ್ರಂಪ್ ಭಾರತವನ್ನು ಎದುರು ಹಾಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಂದು ವೇಳೆ ತೆರಿಗೆ ಹೆಚ್ಚಳ ಮಾಡಿದರೆ ಭಾರತದ ಔಷಧಿ ಪೂರೈಕೆಯನ್ನು ನಿಲ್ಲಿಸಿಬಿಟ್ರೆ ಅದರಿಂದ ಅಮೆರಿಕಾಗೆ ದೊಡ್ಡ ಮಟ್ಟಿನ ತೊಂದರೆ ಆಗಬಹುದು. ಯಾವ ವಿಚಾರದಲ್ಲಿ ಬೇಕಾದರೂ ಆಟ ಆಡಬಹುದು, ಆದರೆ ಔಷಧಿಯ ವಿಚಾರದಲ್ಲಿ ಅಷ್ಟು ಸುಲಭದಲ್ಲಿ ಆಟ ಆಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಅಮೆರಿಕಾಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಒಂದು ವೇಳೆ ಭಾರತ ನಾವು ಅಮೆರಿಕಾಗೆ ಔಷಧಿ ಸಪ್ಲೈ ಮಾಡೋದನ್ನೇ ನಿಲ್ಲಿಸಿ ಬಿಡ್ತೀವಿ ಅಂತ ಇದ್ದಕ್ಕಿದ್ದ ಹಾಗೆ ನಿರ್ಧಾರ ತೆಗೆದುಕೊಂಡು ಬಿಟ್ಟರೆ ಅಮೆರಿಕ ಅಧ್ಯಕ್ಷರಿಗೆ ಹುಚ್ಚು ಹಿಡಿಯುವ ಪರಿಸ್ಥಿತಿ ಬರಬಹುದು. ಆ ಕಾಯಿಲೆ ಸರಿ ಮಾಡೋದಕ್ಕೆ ಭಾರತದಿಂದಲೇ ಔಷಧಿ ಸಪ್ಲೈ ಮಾಡಬೇಕಾಗುತ್ತೆ. ಒಂದು ವೇಳೆ ಅಮೆರಿಕ ಅಧ್ಯಕ್ಷನಿಗೆ ಹುಚ್ಚು ಹಿಡಿದು ತೆರಿಗೆ ಹಾಕಿಯೇ ಬಿಟ್ಟ ಅಂತ ಅಂದ್ಕೊಳ್ಳಿ, ಭಾರತಕ್ಕೆ ಸ್ವಲ್ಪ ಸಮಯ ತೊಂದರೆ ಆಗಬಹುದು, ಆದರೆ ಅಮೆರಿಕಾಗೆ ದೊಡ್ಡ ಪ್ರಮಾಣದ ತೊಂದರೆಯಾಗುತ್ತೆ. ಮುಂದೆ ಪ್ಲೀಸ್ ಔಷಧಿ ಕೊಡಿ ಅಂತ ಅಮೆರಿಕ ಅಂಗಲಾಚುವ ಸಿಚುವೇಶನ್ ಬಂದರೂ ಅಚ್ಚರಿ ಇಲ್ಲ. ಅಮೆರಿಕದ ಜನರು ಬಹುತೇಕವಾಗಿ ಭಾರತದ ಔಷಧಿಗಳಿಗೆ ಅವಲಂಬಿತರಾಗಿದ್ದಾರೆ. ಎಷ್ಟೇ ತೆರಿಗೆ ಹೆಚ್ಚಳ ಮಾಡಿದರೂ ಅವರು ಭಾರತದ ಔಷಧಿಗಳನ್ನೇ ಖರೀದಿ ಮಾಡ್ತಾರೆ. ಇದರಿಂದ ಅಮೆರಿಕದ ನಾಗರಿಕರಿಗೆ ನಷ್ಟವೇ ವಿನಃ ಭಾರತಕ್ಕೆ ದೊಡ್ಡ ಪ್ರಮಾಣದ ನಷ್ಟವೇನೂ ಆಗೋದಿಲ್ಲ. ಅದೇನೇ ಇರಲಿ, ಟ್ರಂಪ್ ಈ ವಿಚಾರದಲ್ಲಿ ಅತಿರೇಕದ ನಿರ್ಧಾರ ತೆಗೆದುಕೊಂಡ್ರೆ ಅಮೆರಿಕ ಮುಂದೊಂದು ದಿನ ಔಷಧಿಯ ವಿಚಾರದಲ್ಲಿ ಭಾರತದ ಬಳಿ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಬರಬಹುದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.